ಅವರು ಉಳ್ಕೊಂಡಿದ್ದಾರೆ. ಪಕ್ಷ ಯಾವ ಮಾಡ್ತಾರೆ ಮಾಡಲಪ್ಪ ಅನ್ನುವಂಥ ಒಂದು ರೀತಿ ಏನಪ್ಪ ಅಂತ ಸಮಾಧಾನ ಮಾಡ್ಕೊಂಡಿದ್ದಾರೆ ಮತ್ತು ಮಾಡ್ತಾರೆ. ಈಗ ಅಲ್ಲಿ ಪಾರ್ಟಿಯವರು ಈಗ ಸಿದ್ದರಾಮಯ್ಯ ಅವರು ಯಾವುದೇ ದೃಷ್ಟಿ ನೋಡಿದ್ರು ಸಹಿತ ಭಾಳ ಎತ್ತರದಲ್ಲಿದ್ದಾರೆ ಅಂದಾಗ ಅವ್ರನ್ನ ಕಿತ್ತು ಹಾಕೋದು ಈವನ್ ರಾಹುಲ್ ಗಾಂಧಿಯವ್ರಿಗೂ ಸಾಧ್ಯ ಇಲ್ಲ. ಯಾಕೆಂದರೆ ಬ್ಯಾಡ್ ಮೆಸೇಜ್ ಹೋಗ್ತದಂತೆ. ಇನ್ನು ಏನಪ್ಪ ಒಂದು ಇರೋ ಹಾಗೆ ಅಂದರೆ ಸ್ವತಃ ಸಿದ್ದರಾಮಯ್ಯನವರು ಬಿಟ್ಟು ಕೊಡಬೇಕು ಅದನ್ನು ಡಿ ಕೆ ಶಿ ಅವರಿಗೆ. ಅವ್ರು ಮಾತು ಕೊಟ್ಟಂತೆ ನಡ್ಕೋಬೇಕಾಗಿದ್ರೆ ಇವರಂತಾರೆ ಮಾತು ಕೊಟ್ಟಿದ್ದರು ಅಂತೇಳಿ ನಮ್ಮಿಬ್ಬರಲ್ಲಿ ನಡ್ಕಾಯ್ತು ಅಂತಾರಾಗಿರೋ ಒಂದು ಏನೇನು ಅವರು ಹೇಳಿಕೆ ಕೊಡ್ತಾ ಇದ್ದಾರೆ. ಆ ಹೇಳಿಕೆ ಏನೂ ಇರಲಿ. ಈಗ ಸಿದ್ದರಾಮಯ್ಯ ಜವಾಬ್ದಾರಿ ಬಿಟ್ಟು ಕೊಡುವಂಥದ್ದು. ಬಿಟ್ಟು ಕೊಡಲಿಲ್ಲ ಅಂದರೆ 2028ರವರೆಗೆ ಕಾಯಬೇಕಾಯ್ತು ಅನಿವಾರ್ಯ. ಕಾದಷ್ಟು ಉತ್ತಮ ಅದ. ಯಾಕೆ ವಯಸ್ಸು ಇನ್ನೂ ಇದೆ. ನಾಯಕತ್ವ ದೃಷ್ಟಿ ಬಂದಾಗ ನಿಜವಾಗಿಯೂ ಕರ್ನಾಟಕದಲ್ಲ ಸಿದ್ದರಾಮಯ್ಯನವರು ಒಬ್ಬ ರಾಷ್ಟ್ರಮಟ್ಟದ ನಾಯಕ. ಇದರಂತೆ ನಾವು ಯಾರೂ ಅಲುಗಳಲಿಕ್ಕೆ ಸಾಧ್ಯ ಇಲ್ಲ. ಅವು ತಪ್ಪುಗಳಾಗಿರಬೇಕು, ಇಲ್ಲಂತಲ್ಲ. ಅವರು ಗಂಟು ಮಾಡ್ಕೊಂಡಿದ್ದಾರೆ 52 ಕೋಟಿ ಸಾಣದಲ್ಲ ಇನ್ನೂ ಇರಬೇಕು, ಇಲ್ಲ ಅಂತ ನಾನು ಹೇಳೋದಿಲ್ಲ. ಇಂಥ ಪ್ರಸಂಗದಲ್ಲ ಪಾರ್ಟಿಗೆ ಹೊಡೆತ ಕೊಡೋ ಜೊತೆಗೆ ನಮ್ಮಲ್ಲಿ ಕನ್ನಡದ ಗಾದಿ ಮಾತೈತಿ, ಇಲ್ಲಿಗೆ ಬಡಿದ್ರೆ ಗಣೇಶಿಗೆ ಪೆಟ್ಟು ಅಂತ. ಹಂಗೆ ಇಲ್ಲ ಸಿದ್ದರಾಮಯ್ಯ ಜೋಡಿ ಜಗಳಕ್ಕೆ ನಿಂತರ ಪಾರ್ಟಿ ಹೊಡ್ಕೊಂಡು ಹೋದ್ರೆ, ಪಾರ್ಟಿ ಈ ತನ್ನ ಫಾಲೋವರ್ ತೊಗೊಂಡು ಹೋದ್ರೆ ಕಾಂಗ್ರೆಸ್ ಪಾರ್ಟಿ ಇಲ್ಲಿ ಸೋಲ್ತದ. ಇದನ್ನು ತಿಳ್ಕೊಂಡಂಥ ದೊಡ್ಡ ಮನಸ್ಸಿನ ಡಿ ಕೆ ಶಿ ಅವರು ಅನೇಕ ವಿಷಯಗಳನ್ನು ಇಲ್ಲಿ ವ್ಯಕ್ತಪಡಿಸ್ತಾ. ಇದಕ್ಕೆ ನಾನು ಸೇಮ್ ಆಗಲಾರದ ಕಾರಣಗಳನ್ನು ಹುಡುಕ್ತಾ ಕೆಲವೊಂದು ಮಾತು ಮಾತಾಡ್ತಾರೆ. ನಿಮಗೆ ಯಾರಾದರೂ ತೊಂದರೆ ಕೊಡುವವರು ಮೋಸ ಮಾಡುವವರು ಇದ್ದರೆ ಅವರು ನಿಮ್ಮ ಪಕ್ಕದಲ್ಲಿ ಇರುವವರೇ ಆಗಿರುತ್ತಾರೆ. ಬೇರೆಯವರು ತೊಂದರೆ ಕೊಡಲ್ಲ. ನೀವು ಜಾಗರೂಕರಾಗಿರಬೇಕು. ಈ ಮಾತು ಎಲ್ಲರೂ ನಿರ್ವಹಿಸುವಂಥದ್ದು. ಅಕ್ಕಪಕ್ಕದಲ್ಲಿರೋರು ಅಂದರೆ ತಮ್ಮ ಸ್ವಪಕ್ಷದ ಸಿದ್ದರಾಮಯ್ಯ ಇರ್ಬೋದು, ಇನ್ನೊಬ್ರು ಇರ್ಬೋದು, ಮತ್ತೊಬ್ರು ಇರ್ಬೋದು, ಇವರನ್ನು ತೊಂದರೆ ಆಗಿರ್ತದೆ ಇಲ್ಲಂತಲ್ಲ. ಈ ಮಾತ್ರ ಒಪ್ಪುವಂಥದ್ದಿಲ್ಲ. ಯಾರೂ ಸುಲಭವಾಗಿ ತಮ್ಮ ಅಧಿಕಾರ ಬಿಟ್ಟುಕೊಡೋದಿಲ್ಲ. ಅವರು ಬಿಟ್ಟುಕೊಟ್ಟು ಅವ್ರು ದೊಡ್ಡ ಮನಸ್ಸಿನವರು ಅಂತ. ಎಲ್ಲರೂ ಭರತ ಆಗಲಿಕ್ಕೆ ಸಾಧ್ಯ ಇಲ್ಲ. ಭರತ ಅಲ್ಲ, ಬಾಹುಬಲಿ. ಎಲ್ಲರೂ ಬಾಹುಬಲಿ ಆಗಕ್ಕೆ ಸಾಧ್ಯ ಇಲ್ಲ. ಭರತನ ಅಣ್ಣನಿಗಾಗಿ ತ್ಯಾಗ ಮಾಡುವಂಥ ಅಂಥ ದೊಡ್ಡ ಮನಸ್ಥಿತಿ ಬಾಹುಬಲಿ ಆಗುವಂತಿಲ್ಲ ಯಾರಿಗೂ ಇಲ್ಲ. ಅದೇ ಕಾರಣ ಅಧಿವೇಶನದಲ್ಲಿ ಒಮ್ಮೆ ಯಡಿಯೂರಪ್ಪ ಅವರಿಗೆ ಯಶಸ್ಸಿನ ಬಗ್ಗೆ ಒಂದು ಮಾತು ಹೇಳಿದ್ದೆ. ಅದು ನನ್ನ ಬದುಕಿಗೆ ಅಳವಡಿಸ್ತಾ ಇದ್ದೇನೆ. ಅದನ್ನು ನಾವು ಬದುಕಿನಲ್ಲಿ ಯಶಸ್ಸು ಸಾಧಿಸಬೇಕಾದರೆ ನಮ್ಮಲ್ಲಿ ಧರ್ಮರಾಯನ ಧರ್ಮತ್ವ, ಕರ್ಣನ ದಾನತ್ವ, ಅರ್ಜುನನ ಗುರಿ, ವಿದುರನ ನೀತಿ, ಭೀಮನ ಬಲ, ಕೃಷ್ಣನ ತಂತ್ರ ಇರಬೇಕು. ಆಗ ಯಶಸ್ಸು ಸಾಧಿಸಲು ಸಾಧ್ಯ ಎಂದು ಹೇಳಿದ್ದೆ. ಇದರಲ್ಲೇನೋ ಕೊರತಿದ್ದಾವೆ ನಮಗೆ ಹೇಳಿದ್ರೊಳಗೆ ಅನ್ನೋಂಗೆ ತಮ್ಮ ಸಮಾಧಾನ ಮಾಡ್ಕೊಂಡಿದ್ದಾರೆ. ಜೊತೆಗೆ